ನಮಸ್ಕಾರ ಗೆಳೆಯರೇ. ಭಾರತದ ಭದ್ರತೆ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತನಾಡುವಾಗ ನಮ್ಮ ತಲೆಯಲ್ಲಿ ಮೊದಲು ಬರುವ ಹೆಸರು ಯಾವುದು? ಖಂಡಿತವಾಗಿಯೂ ಅದು ರಷ್ಯಾ. ಸ್ವಾತಂತ್ರ್ಯ ಬಂದಾಗಿನಿಂದ ಹಿಡಿದು ಇಂದಿನ 2026ರವರೆಗೆ ನಾವು ಭಾರತೀಯ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯ ಶಸ್ತ್ರಾಸ್ತ್ರಗಳ ಭಂಡಾರವನ್ನು ನೋಡಿದರೆ ಇವತ್ತಿಗೂ 60-75% ಶಸ್ತ್ರಾಸ್ತ್ರಗಳು ರಷ್ಯಾದೇ ಆಗಿವೆ. ಹಾಗೆಯೇ ಒಂದು ಕಾಲವಿತ್ತು, ನಮ್ಮ ಪ್ರತಿಯೊಂದು ಶಸ್ತ್ರಾಸ್ತ್ರಕ್ಕೂ ನಾವು ಮಾಸ್ಕೋದ ಕಡೆ ಮುಖ ಮಾಡಬೇಕಿತ್ತು. ಆದರೆ ಗೆಳೆಯರೇ, ಪ್ರಪಂಚದ ಭೌಗೋಳಿಕ ರಾಜಕೀಯ ವೇಗವಾಗಿ ಬದಲಾಗುತ್ತಿದ್ದು ಇದರ ಜೊತೆಗೆ ಭಾರತದ ಅಗತ್ಯತೆಗಳು ಕೂಡ ಬದಲಾಗ್ತಾ ಇವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾಗತಿಕ ಶಸ್ತ್ರಾಸ್ತ್ರ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿರುವ ಒಂದು ಸುದ್ದಿಯನ್ನು ಹೇಳಲಿದ್ದೇನೆ. ಭಾರತ ಈಗ ರಷ್ಯಾದ ಮೇಲಿನ ತನ್ನ ಅವಲಂಬನೆಯನ್ನು ಶಾಶ್ವತವಾಗಿ ಕಡಿಮೆ ಮಾಡಲು ಹೊರಟಿದೆ ಮತ್ತು ಈ ದೊಡ್ಡ ಬದಲಾವಣೆಯ ಹಿಂದಿರುವ ಪ್ರಮುಖ ರೂವಾರಿ ಬೇರಾರು ಅಲ್ಲ, ಕಷ್ಟದ ಸಮಯದಲ್ಲಿ ನಮಗೆ ಯಾವಾಗಲೂ ಸಹಾಯ ಮಾಡುವ ನಮ್ಮ ಆಪ್ತ ಮಿತ್ರ ಇಸ್ರೇಲ್. ಭಾರತ ಇಸ್ರೇಲ್ ಜೊತೆ ಎಂತಹ ಒಂದು ಮಹಾ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂದರೆ, ಇಸ್ರೇಲ್ ಈಗ ರಷ್ಯಾವನ್ನು ಹಿಂದಿಕ್ಕಿ ನಮ್ಮ 2ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರನಾಗಿ ಹೊರಹೊಮ್ಮಿದೆ. ಹಾಗಾದರೆ ಭಾರತ ಇಸ್ರೇಲ್ ಬಳಿ ಅಂತಹದ್ದೇನು ಕೇಳಿತ್ತು? ಅದಕ್ಕಾಗಿ ಇಸ್ರೇಲ್ ಕೂಡ ಎಲ್ಲವನ್ನು ಕೊಡುವುದಕ್ಕಾಗಿ ಒಪ್ಪಿದೆ. ಸೊ ಬನ್ನಿ ಗೆಳೆಯರೇ, ಭಾರತ ಮತ್ತು ಇಸ್ರೇಲ್ ನಡುವೆ ನಡೆಯಲಿರುವ ಇತಿಹಾಸದ ಅತಿ ದೊಡ್ಡ ಡಿಫೆನ್ಸ್ ಡೀಲ್ನ ಬಗ್ಗೆ ಮಾತಾಡೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನೀವು ಕೂಡ ಇಸ್ರೇಲನ್ನು ಭಾರತದ ನಿಜವಾದ ಸ್ನೇಹಿತ ಅಂತ ನಂಬುವುದಾದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಗೆಳೆಯರೇ, ಭಾರತ ಮತ್ತು ಇಸ್ರೇಲ್ ಸ್ನೇಹವೇನು ಹೊಸದಲ್ಲ. 1999ರ ಕಾರ್ಗಿಲ್ ಯುದ್ಧವನ್ನು ನೆನಪಿಸಿಕೊಳ್ಳಿ. ಇಡೀ ಪ್ರಪಂಚವೇ ನಮ್ಮ ಕೈ ಬಿಟ್ಟಾಗ ಇಸ್ರೇಲ್ ತನ್ನ ಗೋಡಾವನ್ಗಳನ್ನು ಖಾಲಿ ಮಾಡಿ ನಮಗೆ ಮದ್ದು ಗುಂಡುಗಳು ಮತ್ತು ಲೇಸರ್ ಗೈಡೆಡ್ ಬಾಂಬ್ಗಳನ್ನು ನೀಡಿತ್ತು. ಹಾಗೂ ಇವತ್ತು 2026ರಲ್ಲಿ ಪ್ರಪಂಚದಲ್ಲಿ ಶಸ್ತ್ರಾಸ್ತ್ರಗಳ ರೇಸ್ ನಡೆಯುತ್ತಿರುವಾಗ ಇಸ್ರೇಲ್ ಮತ್ತೆ ಭಾರತಕ್ಕಾಗಿ ತನ್ನ ಭಂಡಾರವನ್ನು ತೆರೆಯುತ್ತಿದೆ. ಸುದ್ದಿ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳ ಅಂತ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಐತಿಹಾಸಿಕ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಹಾಗೂ ಅಲ್ಲಿ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನ ಭೇಟಿಯಾಗಲಿದ್ದಾರೆ. ಆದರೆ ಇದು ಕೇವಲ ಸಾಮಾನ್ಯ ರಾಜತಾಂತ್ರಿಕ ಭೇಟಿಯಾಗಿರುವುದಿಲ್ಲ. ಈ ಪ್ರವಾಸದಲ್ಲಿ 2 ದೇಶಗಳ ನಡುವೆ ಸುಮಾರು $8.6 ಬಿಲಿಯನ್ ಅಂದ್ರೆ ಅಂದಾಜು 71,000 ಕೋಟಿ ರೂಪಾಯಿಗಳ ಬೃಹತ್ ರಕ್ಷಣಾ ಒಪ್ಪಂದಕ್ಕೆ ಸಹಿ ಬೀಳಲಿದೆ. ಹಾಗೂ ಇಷ್ಟು ದೊಡ್ಡ ಡೀಲ್ನ ಅರ್ಥವೇನೆಂದರೆ, ಶಸ್ತ್ರಾಸ್ತ್ರ ಪೂರೈಕೆಯಲ್ಲಿ ಇಸ್ರೇಲ್ ನೇರವಾಗಿ ರಷ್ಯಾವನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಬರಲಿದೆ. ಹಾಗೆಯೇ ನೀವು ಯೋಚಿಸುತ್ತಿರಬಹುದು, $8.6 ಬಿಲಿಯನ್ ಕೊಟ್ಟು ಭಾರತ ಇಸ್ರೇಲ್ನಿಂದ ಅಂತಹದ್ದೇನು ಖರೀದಿಸುತ್ತಿದೆ, ಅದನ್ನು ಕೂಡ ರಷ್ಯಾವನ್ನ ಹಿಂದಿಕ್ಕುವಂತೆ ಮಾಡಿದೆ, ಅಂತಹದ್ದೇನಿದೆ? ಗೆಳೆಯರೇ, ಇದು ಯಾವುದೇ ಒಂದು ಶಸ್ತ್ರಾಸ್ತ್ರ ಡೀಲ್ ಅಲ್ಲ, ಬದಲಾಗಿ ಇದೊಂದು ಮಲ್ಟಿ ಬಿಲಿಯನ್ ಡಾಲರ್ನ ಡೀಲ್. ಇದರಲ್ಲಿ ನಾವು ಖರೀದಿಸುತ್ತಿರುವ ಅತ್ಯಂತ ಭಯಾನಕ ಮತ್ತು ಮಾರಕ ಶಸ್ತ್ರಾಸ್ತ್ರವೆಂದರೆ ಇಸ್ರೇಲ್ನ ಕಾಮಿಕಾಜಿ ಡ್ರೋನ್ಗಳು, ಅಂದರೆ ಸುಸೈಡಲ್ ಡ್ರೋನ್ಗಳು. ಗೆಳೆಯರೇ, ನಮ್ಮ ಡಿಫೆನ್ಸ್ ವೀಕ್ಷಕರಿಗೆ ನೆನಪಿರಬಹುದು, ಇತ್ತೀಚೆಗೆ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕೈಗೊಂಡಿತ್ತು. ಆ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಬಳಿಯಿದ್ದ ಚೀನಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡಿದ್ದು ಯಾರು? ಅದು ಇದೇ ಇಸ್ರೇಲಿಯ ಕಾಮಿಕಾಜಿ ಡ್ರೋನ್ಗಳು. ಈ ಡ್ರೋನ್ಗಳು ಪಾಕಿಸ್ತಾನದ ರಡಾರ್ ಸಿಸ್ಟಮ್ ಅನ್ನ ಹೇಗೆ ಧೂಳಿಪಟ ಮಾಡಿದವು ಅಂದ್ರೆ, ಪಾಕಿಸ್ತಾನದ ಆಗಸ ಸಂಪೂರ್ಣವಾಗಿ ಭಾರತೀಯ ಯುದ್ಧ ವಿಮಾನಗಳಿಗೆ ಮುಕ್ತವಾಗಿತ್ತು. ಇಸ್ರೇಲ್ನ ಈ ಕಾಮಿಕಾಜಿ ಡ್ರೋನ್ಗಳು ಒಬ್ಬ ಗೂಢಚಾರಿಯಂತೆ ಕೆಲಸ ಮಾಡುತ್ತಾವೆ. ಇವು ಆಗಸದಲ್ಲಿ ಗಂಟೆಗಟ್ಟಲೆ ಹಾರಾಡುತ್ತಾ ಶತ್ರುವಿನ ರೆಡಾರ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸ್ಕ್ಯಾನ್ ಮಾಡ್ತಾವೆ. ಶತ್ರುಗಳು ರೆಡಾರ್ ಸಿಗ್ನಲ್ ಬಿಟ್ಟ ತಕ್ಷಣವೇ ಈ ಡ್ರೋನ್ ಒಂದು ಕ್ಷಿಪಣಿ ಅಂತೆ ಅದರ ಮೇಲೆ ಎರಗಿ ತನ್ನನ್ನು ತಾನು ಬ್ಲಾಸ್ಟ್ ಮಾಡಿಕೊಳ್ಳುತ್ತದೆ. ಹಾಗೂ ಇದನ್ನ ಡೆಡ್ಲಿ ಮಿಷನ್ ಅಂತಾನು ಕೂಡ ಹೇಳಲಾಗ್ತದೆ. ಅತಿ ದೊಡ್ಡ ವಿಷಯವೇನೆಂದ್ರೆ, ಈ ಡೀಲ್ನಲ್ಲಿ ಭಾರತ ಖರೀದಿಸುತ್ತಿರುವ ಡ್ರೋನ್ಗಳು ಹಳೆಯದಲ್ಲ. ಇವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಮತ್ತು ಅತ್ಯುತ್ತಮ ಸೆನ್ಸಾರ್ಗಳನ್ನು ಹೊಂದಿರುವ ನ್ಯೂ ಜನರೇಷನ್ನ ಡ್ರೋನ್ಗಳು. ಅಂದರೆ ಶತ್ರುಗಳು ತಮ್ಮ ರೆಡಾರ್ ಬಂದ್ ಮಾಡಿದ್ರು, ಈ ಡ್ರೋನ್ ಕ್ಯಾಮರಾದ ಸಹಾಯದಿಂದ ಅವರನ್ನು ಹುಡುಕಿ ಹೊಡೆಯಬಲ್ಲದು. ಚೀನಾ ಮತ್ತು ಪಾಕಿಸ್ತಾನದ ಬಂಕರ್ಗಳು ಹಾಗೂ ಏರ್ ಬೇಸ್ಗಳಿಗೆ ಇದು ಯಮ ಸ್ವರೂಪಿ ಅಂತ ಹೇಳಬಹುದು. ಕಾಮಿಕಾಜಿ ಡ್ರೋನ್ಗಳ ಜೊತೆಗೆ ಈ ಮಹಾ ಡೀಲ್ನಲ್ಲಿ ಭಾರತ ಇಸ್ರೇಲ್ನಿಂದ ಅಡ್ವಾನ್ಸ್ಡ್ ಸರ್ವಿಲೆನ್ಸ್ ಡ್ರೋನ್ ಮತ್ತು ಸ್ಟ್ರೈಕ್ ಡ್ರೋನ್ಗಳನ್ನು ಕೂಡ ಖರೀದಿಸುತ್ತಿದೆ. ಇಸ್ರೇಲ್ನ ಹೆರಾನ್ ಮತ್ತು ಹರ್ಮೆಸ್ ಡ್ರೋನ್ಗಳು ಪ್ರಪಂಚದ ಅತ್ಯುತ್ತಮ ಗೂಢಾಚಾರಿ ವಿಮಾನಗಳ ಸಾಲಿನಲ್ಲಿ ನಿಲ್ತಾವೆ. LACಯಲ್ಲಿ ಚೀನಾದ ಪ್ರತಿಯೊಂದು ಚಲನವಲನದ ಮೇಲೆ 24 ಗಂಟೆ ಕಣ್ಣಿಡುವುದಕ್ಕಾಗಿ ನಮಗೆ ಇಂತಹ ಹೈ ಆಲ್ಟಿಟ್ಯೂಡ್ ಡ್ರೋನ್ಗಳ ಅಗತ್ಯವಿದೆ. ಇದರ ಜೊತೆಗೆ ಈ ಡೀಲ್ನಲ್ಲಿ ಇಸ್ರೇಲ್ನ ಅತ್ಯಂತ ನಿಖರವಾದ ಸ್ಪೈಕ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಗಳು ಮತ್ತು A2 ಸರ್ಪೆ ಕ್ಷಿಪಣಿಗಳು ಕೂಡ ಸೇರಿರುವ ನಿರೀಕ್ಷೆ ಇದೆ. ಹಾಗೂ ಈ ಕ್ಷಿಪಣಿಗಳು ನಮ್ಮ ಯುದ್ಧ ವಿಮಾನಗಳು ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳ ಹೊಡೆಯುವ ಸಾಮರ್ಥ್ಯವನ್ನು ಕೂಡ ಹಲವು ಪಟ್ಟು ಹೆಚ್ಚಿಸಲಿವೆ. ಭಾರತೀಯ ಸೇನೆಗೆ ಈ ಇಸ್ರೇಲಿ ಡೀಲ್ನಿಂದ ಸಿಗುವ ತಂತ್ರಗಾರಿಕೆಯ ಲಾಭವೇನು ಅನ್ನೋದನ್ನ ನಮ್ಮ ವೀಕ್ಷಕರು ತಿಳಿದುಕೊಳ್ಳುವುದು ಕೂಡ ಬಹಳ ಮುಖ್ಯ.
ನೋಡಿ, ರಷ್ಯನ್ ಶಸ್ತ್ರಾಸ್ತ್ರಗಳು ಗಟ್ಟಿಮುಟ್ಟಾಗಿರ್ತವೆ ಮತ್ತು ಅಗ್ಗವಾಗಿರ್ತವೆ ನಿಜ, ಆದರೆ ಆಧುನಿಕ ಯುದ್ಧಗಳಲ್ಲಿ ಕೇವಲ ಕಬ್ಬಿಣದ ಗಟ್ಟಿತನವಷ್ಟೇ ಸಾಲದು, ತಂತ್ರಜ್ಞಾನ ಮತ್ತು ಪಿನ್ ಪಾಯಿಂಟ್ ಆಕ್ಯುರಸಿ ಬೇಕಾಗ್ತದೆ. ಹಾಗೂ ಈ ವಿಚಾರದಲ್ಲಿ ಇಸ್ರೇಲ್ ಪ್ರಪಂಚದ ಬಾದ್ಶಾ. ಭಾರತ ಈ ಡೀಲನ್ನು ಕೇವಲ ತನ್ನ ಶಸ್ತ್ರಾಸ್ತ್ರಗಳ ದಾಸ್ತಾನು ಹೆಚ್ಚಿಸುವುದಕ್ಕಾಗಿ ಮಾಡ್ತಾ ಇಲ್ಲ, ಬದಲಾಗಿ ಇದು ಭವಿಷ್ಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಜೊತೆ ಒಟ್ಟಿಗೆ 2 ಫ್ರಂಟ್ ವಾರ್ ಬಂದ್ರೆ ಅದನ್ನು ಎದುರಿಸುವ ಸಂಪೂರ್ಣ ತಯಾರಿಯಾಗಿದೆ. ಯುದ್ಧ ಶುರುವಾದ ಮೊದಲ ಗಂಟೆಯಲ್ಲೇ ಶತ್ರುವಿನ ಏರ್ ಡಿಫೆನ್ಸ್ ಮತ್ತು ಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನ ಕುರುಡು ಮಾಡುವ ಪಕ್ಕಾ ಪ್ಲಾನ್ ಭಾರತದಾಗಿದೆ. ಹಾಗೂ ಈ $8.6 ಬಿಲಿಯನ್ ಡೀಲ್ನ ಇನ್ನೊಂದು ಅತಿ ದೊಡ್ಡ ಮುಖವೆಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಮೇಕ್ ಇನ್ ಇಂಡಿಯಾ. ಗೆಳೆಯರೆ, ಇಸ್ರೇಲ್ ನಮಗೆ ಕೇವಲ ಶಸ್ತ್ರಾಸ್ತ್ರಗಳನ್ನ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾ ಇಲ್ಲ, ಅದು ಭಾರತದ ಖಾಸಗಿ ಕಂಪನಿಗಳಾದ ಕಲ್ಯಾಣಿ ಗ್ರೂಪ್ ಮತ್ತು ಅದಾನಿ ಡಿಫೆನ್ಸ್ ಜೊತೆ ಸೇರಿ ಈ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಭಾರತದಲ್ಲಿ ತಯಾರಿಸುವುದಕ್ಕಾಗಿ ಸಿದ್ಧವಾಗಿದೆ. ಹಾಗೂ ಇದರಿಂದ ಭಾರತದ ಹಣ ಭಾರತದಲ್ಲೇ ಉಳಿಯುವುದಲ್ಲದೆ ನಮ್ಮ ಸ್ವಂತ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ವರ್ಲ್ಡ್ ಕ್ಲಾಸ್ ಇಸ್ರೇಲಿ ತಂತ್ರಜ್ಞಾನ ಸಿಗಲಿದೆ. ಗೆಳೆಯರೆ, ದಶಕಗಳಿಂದ ರಷ್ಯಾ ಮಾಡುವುದಕ್ಕಾಗಿ ಸಾಧ್ಯವಾಗದ ಕೆಲಸವನ್ನು ಅಂದರೆ ಸಂಪೂರ್ಣ ತಂತ್ರಜ್ಞಾನವನ್ನು ಹಸ್ತಾಂತರಿಸುವ ಕೆಲಸವನ್ನು ಇಸ್ರೇಲ್ ಬಹಳ ಖುಷಿಯಿಂದ ಮಾಡ್ತಾ ಇದೆ. ಗೆಳೆಯರೆ, PM ಮೋದಿಯವರ ಇಸ್ರೇಲ್ ಪ್ರವಾಸ ಕೇವಲ ಶಸ್ತ್ರಾಸ್ತ್ರಗಳ ಖರೀದಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಅಂದರೆ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಕಡೆಗಿನ ಒಂದು ದೊಡ್ಡ ಹೆಜ್ಜೆ. ಡಿಫೆನ್ಸ್ ಜೊತೆಗೆ ಎರಡೂ ದೇಶಗಳ ನಡುವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯುರಿಟಿ, ಸ್ಪೇಸ್ ಟೆಕ್ನಾಲಜಿ ಮತ್ತು ಕೃಷಿ ಕ್ಷೇತ್ರದಲ್ಲೂ ಹಲವು $1 ಬಿಲಿಯನ್ ಒಪ್ಪಂದಗಳು ಕೂಡ ನಡೆಯಲಿವೆ. ಇಸ್ರೇಲ್ ಭಾರತದ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಭಾರಿ ಹೂಡಿಕೆಯನ್ನ ಮಾಡಲಿದೆ. ಗೆಳೆಯರೆ, ಇಸ್ರೇಲ್ ಬಳಿ ಟೆಕ್ನಾಲಜಿ ಇದೆ ಮತ್ತು ಭಾರತದ ಹತ್ತಿರ ಮ್ಯಾನ್ ಪವರ್ ಹಾಗೂ ದೊಡ್ಡ ಮಾರುಕಟ್ಟೆ ಇದೆ. ಹಾಗೇನೆ ನೀವು ಹೇಳ್ಬಹುದು ಇದೊಂದು ಡೆಡ್ಲಿ ಕಾಂಬಿನೇಷನ್ ಅಂತ. ಹಾಗೂ ಇದು ಎರಡೂ ದೇಶಗಳನ್ನ ಸೂಪರ್ ಪವರ್ ಆಗಿ ಮಾಡಬಲ್ಲದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎರಡು ದೇಶಗಳು ರಕ್ಷಣೆ, ತಂತ್ರಜ್ಞಾನ, ಆರ್ಥಿಕತೆ ಮತ್ತು ಹೂಡಿಕೆಯ ಪ್ರತಿಯೊಂದು ಹಂತದಲ್ಲೂ ಇದೇ ರೀತಿ ಒಂದಾದರೆ ಅವರ ಬಾಂಧವ್ಯ ಎಷ್ಟು ಗಟ್ಟಿ ಆಗ್ತದೆ. ನಾಳೆ ಅಮೆರಿಕ, ಚೀನಾ ಅಥವಾ ಬೇರೆ ಯಾವುದೇ ದೇಶ ಭಾರತ ಮತ್ತು ಇಸ್ರೇಲ್ನ ಸ್ನೇಹದಲ್ಲಿ ಬಿರುಕು ಮೂಡಿಸುವುದಕ್ಕಾಗಿ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ. ಇಸ್ರೇಲ್ ಭಾರತವನ್ನು ಕೇವಲ ಒಂದು ಮಾರುಕಟ್ಟೆಯಾಗಿ ನೋಡುವುದಿಲ್ಲ, ಬದಲಾಗಿ ಏಷ್ಯಾ ಖಂಡದಲ್ಲಿ ತನ್ನ ಅತ್ಯಂತ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ಹಾಗೂ ಸ್ವಂತ ಅಣ್ಣ ತಮ್ಮನಂತೆ ನೋಡ್ತದೆ. ಇದರಿಂದ ಸ್ವಲ್ಪ ಆಳವಾಗಿ ಯೋಚಿಸಿ, ಅಮೆರಿಕ ಅಥವಾ ರಷ್ಯಾದಂತಹ ದೇಶಗಳು ಶಸ್ತ್ರಾಸ್ತ್ರಗಳನ್ನು ಮಾರುವಾಗ ಕೇವಲ ಒಬ್ಬ ಅಂಗಡಿಯವನು ಮತ್ತು ಗ್ರಾಹಕನಂತೆ ನಡೆದುಕೊಳ್ತಾವೆ. ಅವರು ತಮ್ಮ ಕೋರ್ ಟೆಕ್ನಾಲಜಿಯನ್ನು ಯಾವತ್ತಿಗೂ ಬಿಟ್ಟು ಕೊಡುವುದಿಲ್ಲ. ಆದರೆ ಇಲ್ಲಿ ಇಸ್ರೇಲ್ ಸ್ವಂತ ಅಣ್ಣನಂತೆ ಭಾರತದ ಮೇಲೆ ಭರವಸೆ ಇಟ್ಟಿದೆ. ಭಾರತ ತನ್ನ ಸೇನೆಗೆ ಕೇವಲ ಕೆಲವು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೇಳಿದರೆ ಇಸ್ರೇಲ್ ಬದಲಿಗೆ 100 ವಸ್ತುಗಳನ್ನು ನಮ್ಮ ಮಡ್ಲಿಗೆ ಹಾಕಿದೆ. ನಮ್ಮ ಕಂಪನಿಗಳ ಜೊತೆ ಸೇರಿ ಜಾಯಿಂಟ್ ವೆಂಚರ್ ಮೇಕ್ ಇನ್ ಇಂಡಿಯಾ ಮಾಡುವುದಕ್ಕಾಗಿ ಅವಕಾಶವನ್ನ ನೀಡಿದೆ. ಗೆಳೆಯರೆ, ಇಸ್ರೇಲ್ ಕೇವಲ ಲಾಭ ಗಳಿಸುವುದಕ್ಕಾಗಿ ಬಯಸ್ತಾ ಇಲ್ಲ, ಬದಲಾಗಿ ಅಣ್ಣನಂತೆ ಭಾರತವನ್ನ ಒಳಗಿನಿಂದಲೇ ಶಕ್ತಿಶಾಲಿ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಲು ಬಯಸುತ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ರಷ್ಯಾದ ಮೇಲಿನ ನಮ್ಮ ಅವಲಂಬನೆ ಕಡಿಮೆ ಆಗ್ತಾ ಇರುವುದು ನಾವು ನಮ್ಮ ವಿದೇಶಾಂಗ ನೀತಿಯನ್ನ ಯಾವುದೇ ಒಂದೇ ದೇಶದ ಭರವಸೆ ಮೇಲೆ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಗೆಳೆಯರೆ, ಇವತ್ತಿಗೆ ಫ್ರಾನ್ಸ್ ಮತ್ತು ಇಸ್ರೇಲ್ ನಮ್ಮ ಟಾಪ್ ಡಿಫೆನ್ಸ್ ಸಪ್ಲೈಯರ್ಗಳಾಗಿವೆ. ಯುದ್ಧದ ಸಮಯದಲ್ಲಿ ನಮಗೆ ಬೆಸ್ಟ್ ಕ್ವಾಲಿಟಿ ಶಸ್ತ್ರಾಸ್ತ್ರಗಳು ಮತ್ತು ಬೆಂಬಲ ಎರಡೂ ಸಿಗುತ್ತದೆ ಅನ್ನೋದಕ್ಕೆ ಇದೇ ಗ್ಯಾರಂಟಿ. ಇಸ್ರೇಲ್ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಸಜ್ಜಾಗಿರುವ ಭಾರತೀಯ ಸೇನೆ ಈಗ LOCಯಿಂದ ಹಿಡಿದು LACವರೆಗೆ ಯಾವುದೇ ಶತ್ರುವನ್ನು ಧೂಳಿಪಟ ಮಾಡುವುದಕ್ಕಾಗಿ ಸಂಪೂರ್ಣವಾಗಿ ತಯಾರಾಗಿದೆ. ಹಾಗಾದರೆ ಗೆಳೆಯರೆ, PM ಮೋದಿಯವರ ಈ ಐತಿಹಾಸಿಕ ಇಸ್ರೇಲ್ ಭೇಟಿ ಮತ್ತು ಈ $8.6 ಬಿಲಿಯನ್ ಮಹಾ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಈಗ ರಷ್ಯಾವನ್ನು ಬಿಟ್ಟು ಇಸ್ರೇಲ್ ಮತ್ತು ಫ್ರಾನ್ಸ್ನಂತಹ ದೇಶಗಳೊಂದಿಗಿನ ತನ್ನ ರಕ್ಷಣಾ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬೇಕು ಅಂತ ನಿಮ್ಗನ್ನಿಸ್ತಾ ಇದೆಯಾ? ನಿಮ್ಮ ನಿಖರವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನಿಮಗೆ ಈ ವಿಡಿಯೋ ಮತ್ತು ಭಾರತದ ಈ ಹೆಚ್ಚುತ್ತಿರುವ ಶಕ್ತಿ ಇಷ್ಟವಾಗಿದ್ದರೆ ವಿಡಿಯೋನ ಹೃದಯದಿಂದ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಾಗೂ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕಂದರೆ ಇದರಿಂದ ದೇಶದ ಈ ಸದೃಢ ಚಿತ್ರಣ ಎಲ್ಲರಿಗೂ ತಲುಪಲಿ. ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.